ಏನಿವತ್ತು ನನ್ನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡೋದಕ್ಕೋಸ್ಕರ ಭೋವಿ ಸಮಾಜ ಜಿಲ್ಲಾಧ್ಯಕ್ಷರಾಗಿ ಮಾಡೋದಕ್ಕೋಸ್ಕರ ನಮ್ಮ ಸಿದ್ದನಹಳ್ಳಿ ಶೇಖರ್ ಅವರು ಮತ್ತು ನಮ್ಮ ರಾಮು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮು ಅವರು ಆವತ್ತೇ ವಿಶ್ ಮಾಡಿದ್ರು. ಅಣ್ಣ ಬರ್ತೀವಣ್ಣ ಅಂತ ಹೇಳಿದ್ರು. ಬಟ್ ಅವ್ರ ಕಾರಣಕ್ಕೆ ಬರೋಕ್ಕಾಗಲ್ಲ. ಅವತ್ತು ಮೊದಲೇ ವಿಶ್ ಮಾಡಿದ್ರೆ ಅವ್ರ ಧನ್ಯವಾದಗಳು. ಏನು ಇವತ್ತು ನನ್ನ ಜಿಲ್ಲಾಧ್ಯಕ್ಷರಾದ್ಮೇಲೆ ಒಂದು ತಿಂಗಳಾಗ್ತಾಯಿದೆ. ಒಂದು ತಿಂಗಳಿಂದ ಸತತವಾಗಿ ದಿನಾನೂ ನನಗೆ ಏನೋ ಒಂದು ಸನ್ಮಾನ ಮಾಡ್ತಾರೆ. ಅದೇನು ಏನು ಬೋರ್ಡ್ ಚೇರ್ಮನು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಸನ್ಮಾನ ಮಾಡಿ ಅತಿಥಿ ನಾವು ಯಾಕಂದ್ರೆ ಆ ರೀತಿ ನಡ್ಕೊಂಡು ಬಂದಿರ್ತಕ್ಕಂಥವ್ರು. ನಾವೊಂದು ಗ್ರಾಮ ಮಟ್ಟದಿಂದ ಎಲ್ಲ ಸಮಾಜದವ್ರನ್ನ ಯಾವುದಾದ್ರು ನ್ಯಾಯ ಪಂಚಾಯತಿ ಬಂದರೆ ಗಲಾಟೆ ಬಂದರೆ ಅವ್ರನ್ನೂ ಇಬ್ಬರು ಕುಳಿಸಿ ಎಲ್ಲ ಸಮಾಜದವ್ರನ್ನ ಒಗ್ಗೂಡ್ಕೊಂಡು ಬಂದಿರ್ತಕ್ಕಂಥ ಒಂದು ಕೀರ್ತಿ ನಮಗೆಲ್ಲ ಮುಳಬಾಲ್ ತಾಲೂಕು ಸಮಾಜ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಅದೇ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರಾಮಣ್ಣ ಹೇಳಿದ ಯಾವತ್ತೂ ಅಧ್ಯಕ್ಷ ಮಾಡೋದಕ್ಕೆ ಅಲ್ಲಿ ನಮ್ಮ ಮಂಗಮ್ಮಕ್ಕ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಆಯಮ್ಮನು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಮತ್ತು ಬೇತ್ಮಂಗ್ಲ ನಾರಾಯಣ ಸ್ವಾಮಿ ಶಾಸಕರು ಅವರು ಅಧ್ಯಕ್ಷರಾಗಿದ್ದರು. ಮತ್ತು ಶ್ರೀಕೃಷ್ಣನವರು ಅಧ್ಯಕ್ಷರಾಗಿದ್ದರು. ದೊಡ್ಡವರಿದ್ದರು. ಈಗ ಅವರೆಲ್ಲ ಸೇರಿ ಇವತ್ತು ನಾನು ಮೊದಲಿಂದ ನಮ್ಮನ್ನ ಜೊತೆ ಕೂಡ್ಕೊಂಡು ನಮ್ಮ ಬೆಂಬಲ ಕೊಟ್ಕೊಂಡು ಬಂದಿದ್ದೆ. ಇವತ್ತು ನೀವು ಇರಬೇಕು ಅಂತ 6 ತಾಲೂಕು ಸರ್ವಾನುಮತದಿಂದ ನಾನು ಅಧ್ಯಕ್ಷ ಮಾಡೋದಕ್ಕೋಸ್ಕರ ನನಗೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಅದಕ್ಕೆ ಮೊದಲು ನಮ್ಮ ಸರ್ದಾರ್ ಸಾಬ್ ಅವರು ಜಿಲ್ಲಾ ತಾಲೂಕು ಪಂಚಾಯತಿ ನಮ್ಮ ಅಧ್ಯಕ್ಷರಾಗಿದ್ದರು. ಅವರು ಕೂಡ ಮಾಜಿ ಅಧ್ಯಕ್ಷರು. ಅವರು ಕೂಡ ಇವತ್ತು ನಮ್ಮ ಸಿದ್ದನಹಳ್ಳಿ ಶೇಖರು, ನಮ್ಮ ರಾಮಣ್ಣ ಮತ್ತು SFI ಶಿವರ ಜೊತೆಯಲ್ಲಿ ಅವ್ರು ಬಂದಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಅವರು ತಾಲೂಕು ಪಂಚಾಯತಿಗೆ ನಾನು ಅಧ್ಯಕ್ಷದ ಒಳ್ಳೆ ಸೇವೆ ಮಾಡಿರ್ತಕ್ಕಂಥವ್ರು. ಆದರೆ ವಿಶೇಷ ಏನಂದರೆ ಇದ್ದ ಜೊತೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಆಲಂಗೂರು ಶ್ರೀನಿವಾಸ್ ಗೌಡ್ರ ಕಾಲದಿಂದ ಸರ್ದಾರ್ ಸಾಬ್ ಅವರು ಕಾಂಗ್ರೆಸ್ ಇರ್ಬೋದು, ಆಲಂಗೂರು JDS ಅಲ್ಲಿದ್ದರು ಕೂಡ ಒಂಥರ ಅಣ್ಣ ತಮ್ಮಂದಿದ್ದರಿಗೆ. ನಮಗೆ ರಾಜಕೀಯದಲ್ಲಿ ನಮ್ಮ ಪೂಜ್ಯ ಗುರುಗಳು ಆಲಂಗೂರು ಶ್ರೀನಿವಾಸ್ ಗೌಡರು. ಬಟ್ ಕಾರಣಾಂತರಗಳಿಂದ ಅವ್ರು ತಪ್ಪಿಸಿದ್ರು, ಇನ್ನೊಬ್ರು ತಪ್ಪಿಸಿದ್ದಾರೆ. ಭಗವಂತ ಅದನ್ನ ನಮ್ಮ ಬರೆದಿರೋದು, ಇನ್ನೊಬ್ರು ದೋಷಣೆ ಮಾಡೋದು ಬೇಕಾಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸಿದ್ದನಹಳ್ಳಿ ಶೇಖರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ನು, ದೊಡ್ಡ ಸ್ಟ್ರೈಕು, ಗಲಾಟೆ ಆಡತಕ್ಕ ಅವರು ಹಿಂದ್ಗಡೆ ಎಲ್ಲೇ ಇದ್ದರೂ ಕೂಡ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತಾಯಿದ್ರು. ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು. ಇವಾಗ ಅವರು ಒಂದು ದಿಕ್ಕು ತಡವಾಗಿ ಬಂದರೂ ಕೂಡ ನಮಗೆಲ್ಲೇ ಇದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಬಂದಾಗ ಅಣ್ಣ ಯಾರ ಇದ್ದರೆ ಅಲ್ಲೇ ಗಲಾಟೆ ಇದೆ, ಅಲ್ಲೇ ಪ್ರಾಬ್ಲಮ್ ಸಾಲೋಣ ಅಂತ ಹೇಳ್ತಾರೆ. ಅವರು ಅಷ್ಟೇ ಅವರು ಎಲ್ಲ ಸಮಾಜದನ್ನು ಒಗ್ಗೂಡ್ಕೊಂಡು ನಾವು ಹೋಗ್ಬೇಕಣ್ಣ, ಗಲಾಟೆ ಬಂದ ತಕ್ಷಣ ಕಂಪ್ಲೀಟು ಒಂದು ಸೈಡ್ ಹೋಗೋದು ಬೇಡ ಅಂತ ಕೂಡ ನಮಗೆ ಕಿವಿ ಮಾತು ಹೇಳಿರ್ತಾರೆ. ಅದರಿಂದ ಏನು ರಾಮಣ್ಣ ಅವರು ನಾವು ಸುಮಾರು 25 ವರ್ಷ ಮೊದಲೇ ನಾವು ಅವ್ರ ಜೊತೆಯಲ್ಲಿ ಬೆಳ್ಕೊಂಡು ಬಂದಿರ್ತಕ್ಕಂಥ ಅವ್ರ ಅಣ್ಣ ನಾಗಮೋಹನ್ ದಾಸ್ ಅಣ್ಣ ಅವ್ರು ನಮ್ಮ ಪೂಜ್ಯ ಗುರುಗಳವರು. ಅವ್ರ ಎಲೆಕ್ಷನ್ ಇದ್ದಾಗ ಅವ್ರಿಗೆ ವೋಟ್ ಮಾಡಿದ್ವಿ ನಾವು. ಯಾಕಂದರೆ ಇಲ್ಲಿದ್ದರೂ ಕೂಡ 1000 ಜನ ಇದ್ದರೆ ಏನಪ್ಪ ಗೋಪಾಲ್ ಚೆನ್ನಾಗಿದ್ದೆಪ್ಪ ಅಂತ ಕೇಳ್ತಾರೆ. ಅಷ್ಟು ಒಂದು ಮನೋಭಾವ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಅವ್ರದ್ದು. ಅದರಿಂದ ಅವರು ಇಡೀ ತಾಲೂಕಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿದ್ದಾಗ ಎಲ್ಲರೂ ಗೂಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಅದ್ರ ಜೊತೆಗೆ ನಮ್ಮ SFI ಶಿವು ಅದನ್ನ ನಾನು ಇವತ್ತು ತಾಲೂಕಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ನಾನು. ಇವತ್ತು ಅವರು SFI ಅಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ. ಅವ್ರು ನಮ್ಮ ಹುಡುಗ. ಅವರು ಒಳ್ಳೆ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವರು ಚೆನ್ನಾಗಿ ಬೆಳೀಲಿ. ಮತ್ತು ಸಿದ್ದನಹಳ್ಳಿ ಶೇಖರ್ ಅಷ್ಟೇ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವ್ರು ಭಗವಂತ ಏನದಕ್ಕೂ ಅದು ಭಗವಂತ ಸಹಕರಿಸಲಿ ಅಂತ ಬೇಡ್ಕೊಳ್ತಾ, ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ನಿಮ್ಮ ಮನೆ ದೇವರು ನಿಮಗೂ ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಸುದ್ದಿನ ಮಾಡಲಿ ಅಂತ ಮನವಿಯನ್ನು ಮಾಡ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀವಿ. ರಾಜಕೀಯವಾಗಿ ನಾವು ಅದು ಈಗ ನಮಗೆ ಪರಿಸ್ಥಿತಿ ಏನಿದೆ ಅಂದರೆ, ನಿಮ್ಗೆ ಗೊತ್ತಿದ್ದಂಗೆ ನೀವು ಅವಾಗ ಅವ್ರು ನಮ್ಮನ್ನು ಕೇಳ್ತಾ ಹೇಳೋಣ ಏನಪ್ಪ ಏನು ಮಾಡ್ತೀಯ ರಾಜಕೀಯ ಅಂತ ಕೇಳ್ತಾರೆ. ನಾವು ಒಬ್ಬ ಇಂಡಿಪೆಂಡೆಂಟ್ ನಿಲ್ಲಿಸಿ ಎಲೆಕ್ಷನ್ ನಡೆಸಿರ್ತಕ್ಕಂಥವ್ರು ಆಲಂಗೂರು ಶ್ರೀನಿವಾಸ್ ಗೌಡ. ತದನಂತರ ಗಲಾಟೆ ಮಾಡಿ ಫುಲ್ ರೋಡಿಸಮ್ ಮಾಡಿ ಟಿಕೆಟ್ ತಗೊಂಡು MLA ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ನಾನು ಕೂಡ ಪಕ್ಷೇತರದಿಂದ ಅಧ್ಯಕ್ಷರಾಗಿ ಬಂದಿರ್ತಕ್ಕಂಥವನು. ಮತ್ತು 2ನೇ ಸಲ ಗೆದ್ದಿದ್ದೀನಿ. ಆ ಥರ ಗೆದ್ದುಕೊಂಡು ಬಂದು ಎಲ್ಲ ಹೋರಾಟದಲ್ಲಿ ಎಲ್ಲ ಸಮಾಜದಲ್ಲಿ ಚೆನ್ನಾಗಿ ಗೆದ್ದುಕೊಂಡು ಕೂಡ ನಮ್ಮ ಮನೇಲಿ MLA ಕ್ಯಾಂಡಿಡೇಟ್ ಮಾಡ್ತೀವಿ ಅಂತೇಳಿ ಮಾಡಿಲ್ಲ. ಮತ್ತು ಇಲ್ಲಿ ಕಾಂಗ್ರೆಸ್ಸಲ್ಲಿ ಕಾರಣಾಂತರಗಳಿಂದ ಕೊತ್ತೂರು ಮಂಜಣ್ಣ ಅವರು, ನಮ್ಮ ರಾಜೇಂದ್ರ ಗೌಡು, ಪಲ್ಲಿಮೋಹನ್, MR ಮುರಳಿ ಇವರೆಲ್ಲ ಕೂಡ ಬಂದು ಎಲ್ಲಣ್ಣ ನೀವು ನಮ್ಮ ಜೊತೆಯಲ್ಲಿರಬೇಕು ಅಂತೇಳಿ ಮಂಜಣ್ಣ ಅವ್ರ ಜೊತೆಯಲ್ಲಿ ಇದ್ದು ನಾವು ಅದನ್ನ ಬೆಂಬಲಿಸ್ಕೊಂಡು ಬಂದಿದ್ವಿ. ಅವರು ನಾವು ಚೆನ್ನಾಗಿತ್ತು, ಒಡನಾಟ ಚೆನ್ನಾಗಿದ್ವು, ಹಂಗೆ ಇದ್ವು. ನಾವು ಬೇರೆ ಪಕ್ಷಕ್ಕೇನು ಹೋಗಿಲ್ಲ. ಅವರು ಕಾಂಗ್ರೆಸ್ಸಲ್ಲಿ ಅಲ್ಲಿ ಗುರುತಿಸ್ಕೊಂಡಿದ್ವು. ಕಾರಣಾಂತರಗಳಿಂದ ನಾವು ಯಾರು ನಮಗೆ ಒಳ್ಳೆ ಕೆಲಸಗಳಿದೆ, ನಮ್ಮ ಸ್ಕೂಲ್ ಇದೆ, ನಮ್ಮದೇ ಜಾಗ ನಮ್ಮದೇ ಕೆಲಸ ಇದೆ, ಅದರ ಜನ ಬರ್ತಾರೆ ಸೇವೆ ಮಾಡ್ಕೊಂಡಿದ್ವಿ. ನಮಗೇನು ಯಾರು ನಮ್ಮನ್ನು ಗುರುತಿಸದೇ ಇದ್ರೂ ಪರವಾಗಿಲ್ಲ, ನಾವೆಂತೂ ಗುರುತಿಸ್ಕೊಂಡಿದ್ವಿ ಜನರ ಹತ್ರ. ನಾವು ಜನ ಸೇವೆ ಮಾಡಿಕೊಂಡು ನಾವು ಸತತವಾಗಿ ನಮ್ಮ ಜೀವ ಇರೋವರೆಗೂ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಸರ್, ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ತುಂಬಾ ಕಾರ್ಯಕ್ರಮಗಳಾಗ್ತಾ ಇದೆ. ನೀವು ವೇದಿಕೆಗೆ ಆಹ್ವಾನ ಬರುತ್ತಾ ಇಲ್ವಾ ನಿಮಗೆ? ಇಲ್ಲ, ಆಹ್ವಾನ ಬಂದರೂ ಕೂಡ ಕಾರ್ಯಕ್ರಮಗಳಾಯ್ತು. ಹಾಗಾದ್ರೆ
ಏನಾದ್ರು ನಿಮ್ಗೆ ಆಹ್ವಾನ ಬರುತ್ತಾ ಇಲ್ಲ? ಈಗ ನಾನು ಇನ್ನೊಂದು ಹೇಳ್ತೀನಿ, ಅದ್ರ ಬಗ್ಗೆ ಇನ್ನೊಂದು ವೇದಿಕೆ ಮಾತಾಡೋಣ. ಇವಾಗ ಬೇಡ. ಈಗ ನಾನು ಜಿಲ್ಲಾಧ್ಯಕ್ಷ ಮಾಡಿದಾರಲ್ಲ, ಎಲ್ಲ ತಾಲೂಕು ಹೋಗಬೇಕು, ನಾನು ನನ್ನ ಹತ್ರ ಅವ್ರು ಬರಬೇಕು, ಅವ್ರು ಸೇವೆ ಮಾಡ್ಕೊಳಕ್ಕೆ ಅಂತ ನಾನು ಇನ್ನೊಬ್ರು ತಗೊಳಕ್ಕೆ ಹೋಗುವಂಥ ಪರಿಸ್ಥಿತಿ ನನಗಿಲ್ಲ. ಅವಲೆಲ್ಲ ಬೆಳೆದಿದ್ದು, ಅವಲೆಲ್ಲ ಬೆಳೆಸಿದಾರೆ ನಮ್ಮ ಜನ ಏನಪ್ಪ. ಈಗ ಅದು ಕೂಡ ಹೇಳ್ತೀನಿ, ಇವಾಗ ಸಿದ್ನಹಳ್ಳಿ ಶೇಖರ್ ಇರ್ಬೋದು, ನಾವಿರ್ಬೋದು, ನಮ್ಮ ಆಲಂಗೂರು ಶಿವಣ್ಣ ಇರ್ಬೋದು, ನಾವೆಲ್ಲ ತಾಲೂಕಿನ MLA ಮಾಡ್ತಕ್ಕಂಥ, ಇವಾಗ ನೀವು ಎಲ್ಲಾದ್ರೂ ನೋಡ್ತೀರಿ, ಇದಾಕಿರ್ತೀರಿ ಏನದು ಫ್ಲೆಕ್ಸ್ಗಳು. ಆ ಫ್ಲೆಕ್ಸ್ನಲ್ಲಿ ಎಲ್ಲರೂ ಯಾವತ್ತಾದ್ರೂ ನಮ್ಮನ್ನು ಹಾಕಿರ್ತಾರ? ಯಾಕಂದ್ರೆ ನಾವು ನಾಯಕರಲ್ಲ, ಆ ಫ್ಲೆಕ್ಸಲ್ಲಿ ಇರತಕ್ಕಂಥ ನಾಯಕರು ಅವರು ಸೇವೆ ಮಾಡ್ಕೊಳ್ಳೋದ್ರೆ ಒಳ್ಳೇದಾಗಲಿ ದೇವರು. ಈಗ ಸಮುದಾಯದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದ ಸಮುದಾಯಕ್ಕೆ ಏನ್ ಹೇಳ್ತಾರೆ? ಯಾವ ರೀತಿ ಸಮುದಾಯಕ್ಕೆ ರಾಜಕೀಯವಾಗಿ ನಾವು ಬೆಳೆಸ್ಕೊಂಡು ಹೋಗಲ್ಲ. ಸಮುದಾಯದಲ್ಲಿ ಎಲ್ಲಾದರೂ ಒಂದು ಜಮೀನು ಗಲಾಟೆ ಇರ್ಬೋದು, ಅದವರು ಓದೋಕ್ಕಿರ್ಬೋದು, ಒಂದು ಯಾವುದಾದ್ರೂ ಒಂದು ಬೆಳ್ಕೊಂಡು ಹೋಗ್ತಕ್ಕಂಥ ಒಂದು ಇದರಲ್ಲಿ ನಾವು ಎಲ್ಲ ಸಮಾಜ ಸಹಕಾರ ನಾವು ಅವ್ರು ಸಹಕರಿಸ್ಕೊಂಡು ಅವ್ರನ್ನ ಹೋಗ್ತೀವಿ ಅಷ್ಟೇ ಹೊರತು ರಾಜಕೀಯಕ್ಕೆ ಬೆಳೆಸ್ಕೊಳ್ಳಲ್ಲ. ಅವ್ರನ್ನ ಅವ್ರದ್ದೇ ಅವ್ರವ್ರ ಪಕ್ಷದಲ್ಲಿರ್ತಾರೆ, ಅವ್ರು ಬೆಳ್ಕೊಂಡು ಹೋಗ್ಬೋದು.